ಯಾಕೆ ಏನಾಯ್ತು? ಅಮ್ಮ ನಿನಗೇನೋ ಕೆಲಸ ಇದೆ ಅಂತ ಹೇಳಿದ್ಯಲ್ಲಮ್ಮ, ಈಗ ನೋಡಿದ್ರೆ ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ. ಆ ಕೆಲ್ಸನ ನಾನ್ ಮಾಡ್ಲಿಲ್ಲ ಅಂದ್ರೆ ಏನಾಯ್ತು? ನನ್ ಮಗ ವರ್ಧ ಇದಾನಲ್ಲ, ಮಾಡ್ಕೋತಾನೆ. ನನಗೆ ನಿನ್ನ ಖುಷಿಗಿಂತ ಆ ಕೆಲಸ ಯಾವುದು ಮುಖ್ಯ ಅಲ್ಲ, ಸರಿನಾ? ನಡಿ ನಡಿ ಹೊರಡೋಣ. ಅಯ್ಯೋ ದೇವ್ರೆ, ಇಲ್ದೇ ಇರೋ ಮದ್ವೆಗೆ ಅಮ್ಮನ್ನ ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ಲಿ? ಇವರು ಹನಿಮೂನಿಗೆ ಹೋಗ್ತಾರೆ, ನಾನು ಇವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡು ಅಮ್ಮನ ಹತ್ರ ಸುಳ್ಳು ಹೇಳ್ದೆ. ಈಗ ಸರಿಯಾಗಿ ಸಿಕ್ಕಾಕೊಂಡಿದ್ದೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಹೊರಡೋಣ ಅಂತೆ. ಅಮ್ಮ ಅದು ಅದು ಏನೇ ಅದು ಇದು ಅಂತ ರಾಗ ಎಳಿತಿದ್ಯಾ? ಮದ್ವೆಗೆ ಹೋಗ್ಬೇಕು ಅಂತ ಹಕ್ಕಿಯಾಗಿ ಹಾರಾಡ್ತಾ ಇದ್ದೋಳು ಈಗ ರೆಕ್ಕೆ ಮುರಿದಿರೋ ಹಕ್ಕಿ ತರ ರೂಮಲ್ಲೇ ಸುಮ್ನೆ ಇದ್ಯಾ? ಏನಾಯ್ತು? ಅಮ್ಮ ನಿನಗೆ ಹೇಗೆ ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೆಣ್ಣಾಗಿ ಹುಟ್ಟೋದೇ ತಪ್ಪೇನಮ್ಮ? ಯಾಕೆ ಯಾಕೆ ಮಗಳು ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ಏನಿಲ್ಲ ಅಮ್ಮ, ನನಗಾಗಿದ್ದ ಪರಿಸ್ಥಿತಿನೇ ನನ್ನ ಫ್ರೆಂಡ್ಗೂ ಆಗಿದೆ. ಮದುವೆ ಮಾಡ್ಕೋಬೇಕಾಗಿರೋ ಹುಡುಗ ಯಾರನ್ನೋ ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡು ಮಂಟಪಕ್ಕೆ ಕರ್ಕೊಂಬಂದಿದ್ದಾನಂತೆ. ಅದನ್ನು ಕೇಳಿ ನನಗೆ ನನ್ನ ಪರಿಸ್ಥಿತಿನೇ ನೆನಪಾಯ್ತಮ್ಮ. ಛೇಛೆ, ಈ ಹುಡುಗರಿಗೆ ಆ ದೇವ್ರು ಇಂಥ ಮನ್ಸು ಯಾಕಾದ್ರೂ ಕೊಡ್ತಾನ ಗೊತ್ತಿಲ್ಲ. ಮದ್ವೆಗೆ ಒಬ್ಬನ್ನ ಒಪ್ಕೊಳ್ಳೋದಂತೆ, ಆಮೇಲೆ ಮದ್ವೆ ಮಂಟಪಕ್ಕೆ ಇನ್ನೊಬ್ಬನ್ನ ಕರ್ಕೊಂಡ್ ಬರೋದಂತೆ. ಆಹಾ, ಅದ್ಯಾಕೆ ಹಿಂಗ ಆಡ್ತಾರೋ ಈ ಹುಡುಗರು ನನಗಂತೂ ಗೊತ್ತಿಲ್ಲ. ಅಮ್ಮ ಅಕಸ್ಮಾತಾಗಿ ವರ್ಧಣ್ಣಂಗೆ ನಾವು ಬೇರೆ ಮದುವೆ ಮಾಡಕ್ ಹೋಗಿದ್ದಿದ್ರೆ ಅವನು ಏನಾದ್ರೂ ವರಲಕ್ಷ್ಮಿನ ಮದುವೆ ಮಾಡ್ಕೊಂಡು ಮಂಟಪಕ್ಕೆ ಕರ್ಕೊಂಡ್ಬಂದ್ಬಿಟ್ಟಿದ್ರೆ? ಶ್ರೀವಲ್ಲಿ, ನನ್ನ ಮಗ ಅಂಥವನಲ್ಲ ನೋಡು. ಹಳೇದನ್ನೆಲ್ಲ ನೆನೆಸಿ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ಬಿಡು. ಪಾಪ ನಿನ್ ಫ್ರೆಂಡ್ ಆ ಹುಡುಗಿ ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಫೋನ್ ಮಾಡ್ಕೊಡು, ನಾನು ಮಾತಾಡಿ ಸಮಾಧಾನ ಮಾಡ್ತೀನಿ. ಅಯ್ಯೋ ಅಮ್ಮ, ಫೋನ್ ಮಾಡೋದೆಲ್ಲ ಏನು ಬೇಡ ಅಮ್ಮ. ಅವಳು ತುಂಬಾ ಅಳ್ತಿದ್ದಾಳೆ, ಅವಳು ಯಾರ ಜೊತೆನೂ ಮಾತಾಡಲ್ಲ ಅಂತ ಹೇಳ್ತಿದ್ದಾಳೆ. ಅವಳಿಗೆ ನಾವೇನಾದ್ರೂ ಸಮಾಧಾನ ಮಾಡಕ್ ಹೋದ್ರೆ ಅವಳು ಇನ್ನೂ ಅಳದ್ ಜಾಸ್ತಿ ಮಾಡ್ತಾಳೆ. ಅವಳು ಅಳದ್ ನೋಡಿದ್ರೆ ನನಗೂ ನನ್ನ ಹಳೆದೆಲ್ಲ ಜ್ಞಾಪಕ ಬಂದು ನಾನು ಅಳ್ಬೇಕಾಗುತ್ತಮ್ಮ. ಅಯ್ಯಯ್ಯೋ, ಆ ಥರ ಎಲ್ಲ ಮಾಡಬೇಡ. ಯಾವತ್ತೂ ಅಷ್ಟೇ, ಹಳೇದನ್ನೆಲ್ಲ ನೆನೆಸ್ಕೋಬೇಡ. ಖುಷಿಯಾಗಿರು ಅಷ್ಟೇ. ಸರಿ ಅಮ್ಮ.